ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತು ನಾನು ಕೆಸುವಿನ ಸೊಪ್ಪಿನ ಕರ್ಲಿ ಅಥವಾ ಚಟ್ನಿ ಅಂತಾನು ಹೇಳ್ಬಹುದು. ಹಾಗಾಗಿ ಅದನ್ನ ಮಾಡೋದನ್ನ ತೋರಿಸ್ತೇನೆ. ಅದಕ್ಕೆ ನಾನು ಒಂದು 10 ಎಲೆ ಆಗೋಷ್ಟು ತಗೊಂಡಿದ್ದೀನಿ. ಅದನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಹುಳಿ ಸೊಪ್ಪು ಅಂತ ಬರುತ್ತಲ್ಲ, ವಾಟೆಕಾಯಿ ಸೊಪ್ಪು, ಅದನ್ನ ಹಾಕೊಂಡೆ. ಅದ್ರ ಬದಲಿಗೆ ಹುಳಿಸೆಹಣ್ಣು ಕೂಡ ಹಾಕೊಳ್ಬಹುದು. ಹಾಗೆ ಒಂದ್ 2 ಹಸಿಮೆಣಸನ್ನ ಹಾಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ ಇದನ್ನ ಬೇಯಿಸ್ಕೊಂಡಿದ್ದೀನಿ. ಅದನ್ನ ಒಂದ್ 2 ವಿಸಿಲ್ ಹೊಡ್ಕೊಂಡ್ರೆ ಸಾಕಾಗುತ್ತೆ. ಅದನ್ನ ನಾನೀಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾದ್ರೆ ಬೆಳ್ಳುಳ್ಳಿ ಕೂಡ ರುಬ್ಕೊಳ್ಳೋದಕ್ಕೆ ಹಾಕೊಳ್ಬಹುದು, ಚೆನ್ನಾಗಾಗತ್ತೆ ಟೇಸ್ಟ್. ಹಾಗಾಗಿ ಇದಕ್ಕೆ ಬೇಯಿಸಿರುವ ನೀರನ್ನೇ ಹಾಕಿ ನಾನು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನ ಎಷ್ಟು ತರ ಚೆನ್ನಾಗಿ ಪೇಸ್ಟ್ ತರ ರುಬ್ಕೊಂಡಿದ್ದೀನಿ. ಇದನ್ನ ಈಗ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕೊಳ್ತೀನಿ. ಸಾಸಿವೆ ಚೆನ್ನಾಗಿ ಸಿಡಿಯೋ ಸ್ಟಾರ್ಟ್ ಮಾಡಬೇಕು. ಚೆನ್ನಾಗಿ ಸಿಡಿಯೋಕೆ ಸ್ಟಾರ್ಟ್ ಆದ ನಂತರ ಇದಕ್ಕೆ ಸ್ವಲ್ಪ ಜಜ್ಜಿಟ್ಕೊಂಡಿರುವಂತ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಬೆಳ್ಳುಳ್ಳಿ ಬೇಡ ಅಂದ್ರೆ ನೀವು ಹಿಂಗನ್ ಕೂಡ ಹಾಕೊಳ್ಬಹುದು, ಬಟ್ ಬೆಳ್ಳುಳ್ಳಿ ಹಾಕಿದಷ್ಟು ಟೇಸ್ಟ್ ಬರಲ್ಲ ಹಿಂಗ್ ಹಾಕಿದ್ರೆ. ಆದ್ರೆ ಅದು ಕೂಡ ಆಗತ್ತೆ ಆಲ್ಟರ್ನೇಟಿವ್ಸ್ ಆಗಿ. ಇದನ್ನ ಈಗ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ ನಂತರ ಇದಕ್ಕೆ ನಾನು ಈಗ ರುಬ್ಬಿಟ್ಕೊಂಡಿದ್ನಲ್ವಾ ಕೆಸನ್ ಸೊಪ್ಪಿನ, ಅದನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಈಗ ನಾನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಬಾರ್ದು, ತಿಕ್ಕಾಗೆ ಇರಬೇಕು ಚಟ್ನಿ ತರ. ಹಾಗಾಗಿ ಈ ತರ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಬೇಕು. ಇಲ್ಲ ಅಂದ್ರೆ ಇದಕ್ಕೆ ನೀವು ಹಸಿಮೆಣಸು ಬದಲಿಗೆ ಸೂಜಿ ಮೆಣಸು ಕೂಡ ಹಾಕೊಳ್ಬಹುದು. ಸೂಜಿ ಮೆಣಸು ಅಂತ ಬರುತ್ತಲ್ವಾ, ಅದನ್ನು ಕೂಡ ಹಾಕೊಳ್ಬಹುದು. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ. ಹಾಕಿ ಒಂದು 5 ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಕುದಿಸ್ಕೊಳ್ತೀನಿ. ಇದು ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದ್ 2 ದಿನ ಕೂಡ ಹಾಳಾಗಲ್ಲ. ಇದಕ್ಕೆ ಯಾಕೆಂದ್ರೆ ಕಾಯಿ ಹಾಕಿರಲ್ಲ, ಏನು ಹಾಕಿರಲ್ವಲ್ಲ, ಹಾಗಾಗಿ ಹಾಳಾಗಲ್ಲ ಇದು. ಈ ತರ ಇದನ್ನ ಚೆನ್ನಾಗಿ ಬಿಸಿ ಬಿಸಿ ಅನ್ನ ಜೊತೆಗೆಲ್ಲನು ಕೂಡ ಇದು ತುಂಬಾ ಚೆನ್ನಾಗಾಗುತ್ತೆ. ನನ್ನ ಚಾನಲ್ನ ಯಾರಾದ್ರೂ ಹೊಸಬರು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದಕ್ಕೆ ಚೆನ್ನಾಗಿ ಕುದ್ದಿದೆ ಕೂಡ. ಇಲ್ವಾ ನೀವು ಫಸ್ಟ್ ಇದನ್ನ ಕುದಿಸ್ಕೊಂಡು ಆಮೇಲೆ ಬೇಕಾದ್ರೂ ಒಗ್ಗರಣೆನ ಹಾಕೊಳ್ಬಹುದು. ಇಲ್ಲ, ಈ ತರ ಫಸ್ಟ್ ಒಗ್ಗರಣೆ ಹಾಕೊಂಡು ಇದ್ರ ಜೊತೆ ಹಾಕೊಂಡು ಕುದಿಸ್ಕೊಳ್ಬಹುದು. ಈ ತರನು ಕೂಡ ಮಾಡಬಹುದು. ಇದೀಗ ನೋಡಿ, ಕೆಸನ್ ಸೊಪ್ಪಿನ ಕರ್ಲಿ ರೆಡಿ ಆಗಿದೆ. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.